ಹಲೋ ಫೋಕ್ಸ್, ವೆಲ್ಕಮ್ ಟು ಟಾಕ್ ಇನ್ ಟೌನ್. ಮನಸ್ಸಿಲ್ದೇ ಇರೋ ಮನಸ್ಸಿಂದಾನೆ ವೆಲ್ಕಮ್ ಟು ಟಾಕ್ ಇನ್ ಟೌನ್ ಅಂತ ನಿಮಗೆಲ್ಲ ಹೇಳ್ತಾ ಇದ್ದೀನಿ. ಯಾಕಂದರೆ ಯಾವುದೋ ಖುಷಿ ವಿಚಾರನ ಈ ವಿಡಿಯೋದಲ್ಲಿ ಹೇಳೋಕೆ ಹೊರಟಿಲ್ಲ. ಬಹಳ ಬೇಸರ, ಆಘಾತ ತಂದಂಥ ವಿಚಾರ. ಯಾರಿಗೆ? ಪ್ರತಿಯೊಬ್ಬರಿಗೂ. ರಾಕಿಂಗ್ ಸ್ಟಾರ್ ಯಶ್ಗೆ, ಅವರ ಅಭಿಮಾನಿಗಳ ಪಾಲಿಗೆ, ಪ್ರಾಣ ಕಳ್ಕೊಂಡ ಅಭಿಮಾನಿಗಳ ಕುಟುಂಬದ ಪಾಲಿಗೆ ಇಂಥದ್ದೊಂದು ಹುಟ್ಟುಹಬ್ಬ ಇನ್ನು ನನ್ನ ಜೀವನದಲ್ಲಿ ಬೇಡಪ್ಪ ಅಂತ ಯಶ್ರಿಗೆ ಅನಿಸಿದ್ರೂ ಆಶ್ಚರ್ಯ ಇಲ್ಲ. ಅಥವಾ ಇನ್ನು ಮುಂದಕ್ಕೆ ಅವರು ಹುಟ್ಟುಹಬ್ಬ ಮಾಡ್ಕೊಳ್ತಾರೋ ಇಲ್ವೋ ಅದು ಗೊತ್ತಿಲ್ಲ. ನಿಜ, ಯಾಕಂದರೆ ಈ ಘಟನೆಗಳು ಅವ್ರಿಗೆ ಅಷ್ಟು ನೋವು ತಂದಿದೆ. ನಿನ್ನೆ ಅವ್ರು ಆಡಿದ ಮಾತುಗಳಲ್ಲೇ ಅದು ಗೊತ್ತಾಗ್ತಾ ಇತ್ತು. ಎಂಥವ್ರಿಗೆ ಆದರೂ ಅದು ಅನ್ಸಲ್ವಾ? ಈ ಜೀವ ಕಳ್ಕೊಂಡವ್ರ ಕುಟುಂಬದವರ ಆಕ್ರಂದನ ನೋಡ್ತಾ ಇದ್ರೆ ನಾನು ಕಾರಣ ಆಗ್ಬಿಟ್ನ ಇದಕ್ಕೆ, ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅಂತ ಒಬ್ಬ ಮನುಷ್ಯನಿಗೆ ಆ ಪಾಪ ಪ್ರಜ್ಞೆ ಬಂದರೆ ಅದರ ನೋವು ತಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಇಲ್ಲಿ ಎಷ್ಟನ್ನ ಇಷ್ಟು ಡಲ್ಲಾಗಿ ಇಷ್ಟು ದುಃಖದಲ್ಲಿ ಇದ್ದದ್ದು ಯಾವತ್ತೂ ನೋಡಿರಲಿಲ್ಲ. ಬಟ್ ನಿನ್ನೆ ನೋಡಬೇಕಾಯ್ತು. ಬಟ್ ಅದಕ್ಕೆ ಕಾರಣ ಅವರ ಅಭಿಮಾನಿಗಳೇ ಆಗೋದ್ರಲ್ಲ, ಅವ್ರ ಪ್ರಾಣ ಹೋಗಿದ್ದೇ ಆಗೋಯ್ತಲ್ಲ. ಅದು ಬಹಳ ದುರದೃಷ್ಟಕರ ಅಂತ ಅನಿಸ್ತು. ಗದಗ್ನಲ್ಲಿ ಎಷ್ಟೋ ಹುಟ್ಟುಹಬ್ಬಕ್ಕೆ ಮಧ್ಯರಾತ್ರಿ 12 ಗಂಟೆಗೆ 20 ಅಡಿ ಉದ್ದದ ಕಟ್ಔಟ್ ನಿಲ್ಲಿಸೋದಕ್ಕೆ ಹೋಗಿ ಕರೆಂಟ್ ಶಾಕ್ ಹೊಡೆದು 3 ಜನ ಯುವಕರು ಸತ್ತೋದ್ರು, ಯಶ್ ಅಭಿಮಾನಿಗಳು. ಇನ್ನೂ ಬಹಳಷ್ಟು ಜನಕ್ಕೆ ಅದರಿಂದ ಗಾಯಗಳಾಯಿತು. ಅವರೆಲ್ಲ ಆಸ್ಪತ್ರೆಗೆ ದಾಖಲಾದರೂ ಚಿಕಿತ್ಸೆಯಿಂದ ಚೇತರಿಸ್ಕೊಳ್ತಿದ್ದಾರೆ. ಬಟ್ ಈ 3 ಪ್ರಾಣ ಹೋಯ್ತಲ್ಲ, ಚಿಕ್ಕವರು ರೀ, 20 ವರ್ಷ, 21 ವರ್ಷ, 19 ವರ್ಷ, ಅಮೂಲ್ಯವಾದ ಜೀವಗಳದು. ಸೊ ವಿಷಯ ಗೊತ್ತಾಗ್ತಿದ್ದಂಗೆ ಅವ್ರ ಕುಟುಂಬದ ಪರಿಸ್ಥಿತಿ ನೋಡೋದಕ್ಕಾಗದೆ ಸಾಂತ್ವನ ಹೇಳಬೇಕು ಅಂತ ಯಶ್ ಎಲ್ಲೇ ಇದ್ರೂ ಗದಗದ ಕಡೆಗೆ ಓಡೋಡಿ ಬಂದರು. ಅವ್ರ ಕುಟುಂಬವನ್ನು ಭೇಟಿ ಮಾಡಿದ್ರು. ಏನೇ ದುಡ್ಡು ಕೊಡಬಹುದು, ಏನೇ ಅವ್ರಿಗೆ ವ್ಯವಸ್ಥೆ ಮಾಡಿಕೊಡ್ಬಹುದು, ಹೋಗಿರೋ ಜೀವ ವಾಪಸ್ ತಂದು ಕೊಡೋಕ್ಕಾಗುತ್ತಾ? ಒಬ್ಬ ಗಂಡು ಮಗನ ಥರ ನಾನು ಅವ್ರ ಮನೆಗೆ ನಿಲ್ಲಕ್ಕಾಗುತ್ತಾ ಅಂತಲೇ ಕೇಳಿದ್ರು. ಯಶ್ರಿಗೆ ಗೊತ್ತು ಆ ಕುಟುಂಬದ ಪರಿಸ್ಥಿತಿ ಏನು ಅಂತ. ಅಷ್ಟೆಲ್ಲ ನೋವಿಟ್ಕೊಂಡು ಮತ್ತೆ ಅಲ್ಲಿಂದ ಹೊರಡಬೇಕಾದ್ರೆ ಮತ್ತೊಬ್ಬ ಅವರ ಅಭಿಮಾನಿ ಅನ್ನಿಸ್ಕೊಂಡವನು ಸ್ಕೂಟಿಲಿ ವೇಗವಾಗಿ ಬಂದು ಯಶ್ರ ಹಿಂಬದಿಯಲ್ಲಿ ಬರ್ತಾ ಇದ್ದಂತಹ ಪೊಲೀಸ್ ಬೆಂಗಾವಲು ವಾಹನ ಇತ್ತಲ್ಲ, ಗುದ್ದು ಬಿಟ್ಟಿದ್ದಾನೆ. ಸ್ಥಳದಲ್ಲೇ ಬಿದ್ದು ತಲೆ ಒಡೆದು ಹೋಗಿ ರಕ್ತಸ್ರಾವ ಆಗೋಯ್ತು. ಆ ವಿಜುವಲ್ಸ್ ಇದ್ರೂ ಬಹುಶಃ ನಿಮಗೆ ಅದನ್ನು ತೋರ್ಸೋಕ್ಕೆ ಸಾಧ್ಯ ಆಗಲ್ಲ. ಹಾಕಿದ್ರೂ ಯೂಟ್ಯೂಬ್ ಅದನ್ನು ಪ್ರಸಾರ ಮಾಡೋಕ್ಕೆ ಬಿಡಲ್ಲ. ಬಹಳ ಕಷ್ಟ ಆಗುತ್ತೆ ಆ ವಿಡಿಯೋ ನೋಡೋದಕ್ಕೆ. ರಸ್ತೆ ತುಂಬ ಎಲ್ಲ ರಕ್ತ ಚೆಲ್ಲಿ ಹೋಗಿತ್ತು. ತಕ್ಷಣ ಪೊಲೀಸರು ಆ ಹುಡುಗನೂ ಪಾಪ, ಆ ಹುಡುಗನಿಗೂ 20 ವರ್ಷ, ಆ ಹುಡುಗನನ್ನೂ ಪಾಪ ಆಸ್ಪತ್ರೆಗೆ ಸೇರಿಸಿದ್ರು. ಇವತ್ತು ಆ ಹುಡುಗನೂ ಬದುಕಲಿಲ್ಲ, ಪ್ರಾಣ ಹೊರಟೋಯ್ತು. ಅಲ್ಲಿಗೆ ಹುಟ್ಟಿದ ಹಬ್ಬಕ್ಕೆ 4 ಜನ ಅಭಿಮಾನಿಗಳು ತಮ್ಮ ನಟನಿಗೆ ಪ್ರಾಣ ಅರ್ಪಿಸ್ಬಿಟ್ರು. ಇದನ್ನು ಹೇಳೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ, ಅರಗಿಸ್ಕೊಳ್ಳೋದಕ್ಕೆ ಯಶ್ರಿಗೆ ಎಷ್ಟು ಕಷ್ಟ ಆಗುತ್ತೆ. ಆ ಕುಟುಂಬಗಳ ಪರಿಸ್ಥಿತಿ ಏನಾಗಿರಬೇಡ, ಯೋಚನೆ ಮಾಡಿ. ಇಂಥ ಘಟನೆಗಳು ಮರುಕಳಿಸ್ತಾ ಇದ್ರೆ ಸ್ಟಾರ್ಗಳು ನಿಜಕ್ಕೂ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ನಾವು ಅಭಿಮಾನಿಗಳ ಕೈಗೆ ಹುಟ್ಟಿದಬ್ಬ ದಿನ ಸಿಗಬೇಕಾ ಬೇಡವಾ, ಅಥವಾ ಹುಟ್ಟಹಬ್ಬ ಆಚರಿಸ್ಕೊಳ್ಬೇಕಾ ಬೇಡವಾ ಅಂತ ಯಾರಿಗೆ ಮನಸ್ಸು ತಡೆಯುತ್ತೆ? ಬಟ್ ಸಾವಿನ ಮೇಲೆ ಸಾವು, ಸಾವಿನ ಮೇಲೆ ಸಾವು ಯಶ್ರನ್ನ ನಿಜಕ್ಕೂ ಕುಗ್ಗಿಸ್ಬಿಟ್ಟಿದೆ ಅಂತ ಹೇಳಿದ್ರೆ ತಪ್ಪಿಲ್ಲ ಅನ್ಸುತ್ತೆ. ಈ ಬಿಂಕದಕಟ್ಟಿ ಗ್ರಾಮದ ಯುವಕ ನಿಖಿಲ್ ಕರೂರ್, 22 ವರ್ಷ ಅಷ್ಟೇ ವಯಸ್ಸು, ವೇಗವಾಗಿ ಬಂದು ಡಿಕ್ಕಿ ಹೊಡೆದು ಪಾಪ ಪ್ರಾಣ ಕಳ್ಕೊಂಡ್ಬಿಟ್ಟಿದ್ದಾನೆ. ನೋಡ್ಬೇಕಲ್ಲ, ಒಂದ್ಸಲ ಹತ್ತಿರದಿಂದ ಮಾತಾಡಿಸ್ಬೇಕಲ್ಲ ಅನ್ನೋ ಧಾವಂತ ಏನೆಲ್ಲ ಮಾಡಿಸ್ಬಿಡುತ್ತೆ ನೋಡಿ. ರಾಕಿಂಗ್ ಸ್ಟಾರ್ ಯಶ್ ಮೇಲೆ ಅಭಿಮಾನಿಗಳ ಕೈಗೆ ಸಿಗ್ತಾರೆ ಅಥವಾ ಈ ದೇಶದಲ್ಲೇ ಇರ್ತಾರೆ, ಬೆಂಗಳೂರಲ್ಲಿ ಸಿಕ್ಬಿಡ್ತಾರೆ ಅನ್ನೋದು ಸುಳ್ಳು ಅನ್ಸುತ್ತೆ. ನಿಜ, ಅವ್ರ ಮನಸ್ಸಿಗಾಗಿದೆಯಲ್ಲ ಈ ಬಾರಿ ಆಘಾತ, ಅದು ಅಷ್ಟಿಷ್ಟಕ್ಕೆ ಹೋಗೋವಂಥದ್ದಲ್ಲ. ಅದು ಇದಕ್ಕೆ ಮುಂಚೆ ಅವ್ರ ಕತ್ರಿಗುಪ್ಪೆ ನಿವಾಸದ ಸಮೀಪ ಹೋದ ವರ್ಷ ಅಥವಾ 1-2 ವರ್ಷದ ಮುಂಚೆ ಜೀವಂತವಾಗಿ ಒಬ್ಬ ಬೆಂಕಿ ಹಚ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡು ಬಿಟ್ಟಿದ್ದ. ಯಶ್ರನ್ನ ನೋಡೋದಕ್ಕೆ ಸಿಗಲಿಲ್ಲ, ನಾನು ಕಾದು ನಿಂತಿದ್ದೆ ಮನೆ ಹತ್ರ, ಆದರೂ ನನಗೆ ಸಿಗಲಿಲ್ಲ ಅವರು ಅನ್ನೋ ಕಾರಣಕ್ಕೆ. ಆಗ ಕೂಡ ಬಹಳ ಡಿಸ್ಟರ್ಬ್ ಆಗಿದ್ರು ಯಶ್. ಅವ್ರ ಸ್ವಂತ ಪರಿಶ್ರಮದಿಂದ, ಅಭಿಮಾನಿಗಳ ಆಶೀರ್ವಾದದಿಂದ ಕಷ್ಟಪಟ್ಟು ಮೇಲ್ ಬಂದವರು. ಹುಟ್ಟುಹಬ್ಬದ ದಿನ ಈ ರೀತಿ ಕಳಂಕಗಳು ಹೊತ್ಕೊಳ್ಬೇಕು ಅಂದರೆ ದುಃಖನೂ ಹೌದು, ಬೇಜಾರು ಹೌದು ಅಲ್ವಾ? ಒಂದು ಕಡೆ 3 ಜನ ಕರೆಂಟ್ ಶಾಕಿಂದ ಹೋದರು, ಮತ್ತೊಂದು ಕಡೆ ಯುವಕ ನೋಡಬೇಕಲ್ಲ ಅಂತ ಅತಿ ವೇಗದಲ್ಲಿ ಧಾವಂತದಲ್ಲಿ ಬಂದು ಹೋದ. ಮಾಡೋ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಈಗ ನನ್ನ ಹುಟ್ಟುಹಬ್ಬ ಆಚರಿಸೋದಕ್ಕೆ ಹೋಗಿ ಅಭಿಮಾನಿಗಳ ಪ್ರಾಣ ಹೋಯ್ತಲ್ಲ ಅನ್ನೋದೊಂದು ಕಪ್ಪು ಚುಕ್ಕೆ ಅವರು ತಗೊಂಡು, ಅದರ ಜೊತೆಗೆ ಯಾರಿಗೂ ಎಕ್ಸ್ಪ್ಲೈನ್ ಮಾಡೋಕ್ಕಾಗದಿರೋ ಒಂದು ನೋವನ್ನು ಮನಸ್ಸಲ್ಲಿ ಇಟ್ಕೊಂಡು ಯಶ್ ಈ ಬಾರಿ ಅವರು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಬೇಕಾಗಿ ಬಂತು. ಇದು ಅವರ ಇನ್ನುಳಿದ ಲಕ್ಷಾಂತರ ಕೋಟ್ಯಂತರ ಅಭಿಮಾನಿಗಳಿಗೆ ಎಷ್ಟು ನೋವು ತಂದಿರಬೇಡ ಹೇಳಿ. ಪಾಪ ಯಶ್ ಆ ಕುಟುಂಬವನ್ನು ಭೇಟಿ ಮಾಡಿದಾಗ ಆ ಕುಟುಂಬ ಅವರನ್ನು ತಬ್ಬಿಕೊಂಡು ಅವ್ರ ಕೈ ಹಿಡ್ಕೊಂಡು ಅಳೋದಕ್ಕೆ, ಗೋಳಾಡೋದಕ್ಕೆ ಮುಂದಾದಾಗ ಅವ್ರ ತಾನೇ ಏನು ರಿಯಾಕ್ಟ್ ಮಾಡೋದಕ್ಕೆ ಸಾಧ್ಯ? ತಮ್ಮ ನೆಚ್ಚಿನ ನಟನ್ನ ಆ ಪರಿಸ್ಥಿತಿಯಲ್ಲಿ ನೋಡಿದ ಅಭಿಮಾನಿಗಳ ಮನಸ್ಸು ಏನಾಗಿರಬೇಡ? ಅವ್ರಿಗಿನ್ನೂ ಎಷ್ಟೇ ಯಶಸ್ಸು ಸಿಗಲಿ, ಮುಂದಿನ ಅವರ ಹುಟ್ಟುಹಬ್ಬಗಳು ಎಷ್ಟೇ ದೊಡ್ಡ ಮಟ್ಟದಲ್ಲಿ ಆಚರಣೆ ಆಗಲಿ ಅಭಿಮಾನಿಗಳಿಂದ, ಆದರೆ 38ನೇ ಹುಟ್ಟುಹಬ್ಬ ಮಾತ್ರ ನಿಜಕ್ಕೂ ಯಶ್ರ ಪಾಲಿಗೆ ಜೀವನ ಪರ್ಯಂತ ಮರೆಯೋದಕ್ಕಾಗದಿರೋ ಒಂದು ನೋವು ಕೊಟ್ಟುಬಿಟ್ಟಿದೆ ಅವರ ಅಭಿಮಾನಿಗಳ ಸಾವಿಂದ.
ಅಭಿಮಾನಿಗಳು ಹೆಂಗೆ ವರ್ತಿಸ್ಬೇಕು, ಎಷ್ಟು ಜವಾಬ್ದಾರಿಯುತವಾಗಿರಬೇಕು, ಅಭಿಮಾನಿಗಳ ಜಾಗರೂಕತೆ ಎಷ್ಟಿರಬೇಕು, ಒಟ್ಟಾರೆ ಈ ಘಟನಾವಳಿಗಳಿಗೆ ಸಂಬಂಧಪಟ್ಟ ಹಾಗೆ ಫ್ರೆಂಡ್ಸ್ ನಿಮಗೇನನ್ಸುತ್ತೆ? ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಈ ರೀತಿ ಬೇಕಿಲ್ಲದ ಅತಿರೇಕದ ವರ್ತನೆ ತೋರಿ ಪ್ರಾಣಕ್ಕೆ ಕುತ್ತು ತಂದುಕೊಳ್ಳುವಂಥ ಅಭಿಮಾನಿಗಳಿಗೆ, ಮತ್ತು ಇದರಲ್ಲಿ ನಟರ ಪರಿಸ್ಥಿತಿ ಏನು ಅನ್ನೋದು ನೀವು ಎಷ್ಟು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋತೀರಾ? ಕಮೆಂಟ್ ಮೂಲಕ ತಿಳಿಸಿ. ಇದು